ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುವ ದೇಶ ಪ್ರವಾಸ ತಾಣಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ಇದರ ಆಳದಲ್ಲಿ ಅಗಾಧ ಇತಿಹಾಸ ಮತ್ತು ಆಶ್ಚರ್ಯಗಳನ್ನು ಹುದುಗಿಕೊಂಡಿರುವ ಒಂದು ದೇಶ, ಅದುವೇ ಕಾಂಬೋಡಿಯಾ. ಹಾಲಿವುಡ್ ಸಿನಿಮಾಗಳಿಂದ ಹಿಡಿದು ಪುರಾಣ ಕಥೆಗಳವರೆಗೆ ಈ ದೇಶ ನಮ್ಮನ್ನು ಆಕರ್ಷಿಸುವ ಹಲವು ರಹಸ್ಯಗಳನ್ನು ಹೊಂದಿದೆ. ಹಾಗಾಗಿ ಇಂದು ನಾವು ಕಾಂಬೋಡಿಯಾದ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 10. ವಿಶ್ವದ ಅತಿದೊಡ್ಡ ಧಾರ್ಮಿಕ ಸ್ಮಾರಕ. ಕಾಂಬೋಡಿಯಾ ಎಂದರೆ ತಕ್ಷಣ ನೆನಪಾಗುವುದು ಅಂಕೋರ್ ವಾಟ್. ಇದು ವಿಶ್ವದ ಅತಿದೊಡ್ಡ ಧಾರ್ಮಿಕ ಸ್ಮಾರಕ ಎಂದು ಗಿನ್ನಿಸ್ ವರ್ಲ್ಡ್ ಆಫ್ ರೆಕಾರ್ಡ್ಸ್ನಲ್ಲಿ ಪಟ್ಟಿಯಾಗಿದೆ. 12ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಹಿಂದೂ ದೇವಾಲಯವು ನಂತರ ಬೌದ್ಧ ದೇವಾಲಯವಾಗಿ ಮಾರ್ಪಟ್ಟಿತ್ತು. ಇದು ಸುಮಾರು 400 ಚದರ ಕಿಲೋಮೀಟರ್ ವಿಸ್ತೀರ್ಣದ ಅಂಕೋರ್ ಸಾಮ್ರಾಜ್ಯದ ಹೃದಯ ಭಾಗ. ಈ ಕಟ್ಟಡದ ಪ್ರಮಾಣವು ಒಂದು ನಿಖರ ವಾಸ್ತುಶಿಲ್ಪ ತೀರಾ ಗಮನಾರ್ಹ ವಿಷಯವಾಗಿದೆ. ಫ್ಯಾಕ್ಟ್ ನಂಬರ್ 9. ಸ್ಮೈಲಿಂಗ್ ಸ್ಟೋನ್ಸ್ ಆಫ್ ಬೇಯನ್. ಅಂಕೋರ್ ವಾಟ್ನ ನಂತರ ಬೇಯನ್ ದೇವಾಲಯವು ಮತ್ತೊಂದು ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಇಲ್ಲಿ 106 ವಿಶಾಲ ರಹಸ್ಯಮಯ ಕಲ್ಲಿನ ಮುಖಗಳು ಎತ್ತರದ ಗೋಪುರಗಳ ಮೇಲೆ ಕಣ್ಣು ಮುಚ್ಚಿಕೊಂಡು ನಗುತ್ತಿರುವಂತೆ ಕಾಣುತ್ತವೆ. ಈ ಮುಖಗಳನ್ನು ಬುದ್ಧ ಅಥವಾ 7ನೇ ರಾಜ ಜಯವರ್ಮನ್ ಅವರ ಪ್ರತಿರೂಪ ಎಂದು ನಂಬಲಾಗಿದೆ. ಸುಮಾರು 200 ಇಂತಹ ಮುಖಗಳಿವೆ. ಪ್ರತಿ ಮುಖವು ಸ್ವಲ್ಪ ವಿಭಿನ್ನವಾಗಿಯೇ ಇದೆ ಮತ್ತು ನೀವು ನಡೆಯುತ್ತಿರುವಾಗ ಈ ನಗು ನಿಮ್ಮನ್ನು ಎಲ್ಲ ದಿಕ್ಕಿನಿಂದ ಗಮನಿಸುತ್ತಿರುವಂತೆ ಭಾಸವಾಗುತ್ತದೆ. ಫ್ಯಾಕ್ಟ್ ನಂಬರ್ 8. ಫ್ಯಾಕ್ಟ್ ನಂಬರ್ 8. ತೇಲುತ್ತಿರುವ ನಗರ. ಕಾಂಬೋಡಿಯಾದಲ್ಲಿ ಟಾನ್ಲೆ ಸಾಪ್ ಸರೋವರದ ಬಳಿ ಒಂದು ನಗರವಿದೆ. ಅದು ಭೂಮಿಯ ಮೇಲಲ್ಲ, ನೀರಿನ ಮೇಲೆ. ಅದಕ್ಕೆ ಚೌಂಕಿನ್ಯಾಸ್. ಇಲ್ಲಿ ಮನೆಗಳು, ಮಾರುಕಟ್ಟೆಗಳು ಮತ್ತು ಶಾಲೆಗಳು, ದೇವಾಲಯಗಳು ಇವೆಲ್ಲವೂ ದೋಣಿಗಳ ಮೇಲೆ ಅಥವಾ ಸ್ಟೀಲ್ಗಳ ಮೇಲೆಯೇ ನಿಂತಿವೆ. ಮಳೆಗಾಲದಲ್ಲಿ ಈ ಸರೋವರವು ವಿಸ್ತರಿಸುತ್ತದೆ ಮತ್ತು ಈ ಸಂಪೂರ್ಣ ಸಮುದಾಯ ನೀರಿನ ಮಟ್ಟದೊಂದಿಗೆ ಮೇಲೇರುತ್ತದೆ. ಇದು ಜೀವನೋಪಾಯಕ್ಕಾಗಿ ಜನರು ನೀರಿನೊಂದಿಗೆ ಹೇಗೆ ಹೊಂದಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಅದ್ಭುತ ನಿದರ್ಶನವಾಗಿದೆ. ಫ್ಯಾಕ್ಟ್ ನಂಬರ್ 7. ಸ್ವಾಭಾವಿಕ ಟೇಪ್ಗಳು. ಅಂಕೋರ್ ವಾಟ್ನ ದೇವಾಲಯದ ಸಂಕೀರ್ಣದಲ್ಲಿ ಟಾ ಫೋಮ್ ಎಂಬ ದೇವಾಲಯವಿದೆ. ಇದು ರೇಡರ್ ಆಫ್ ದಿ ಲಾಸ್ಟ್ ಆರ್ಕ್ ಸಿನಿಮಾದಲ್ಲಿ ಸಹ ಕಾಣಿಸಿಕೊಂಡಿದೆ. ಇಲ್ಲಿ ನಮ್ಮನ್ನು ದಿಗ್ಭ್ರಮೆಗೊಳಿಸುವ ವಿಷಯವೆಂದರೆ ದೈತ್ಯಾಕಾರದ ಮರಗಳು. ಶತಮಾನಗಳ ಕಾಲ ಈ ಸ್ಟ್ರಾಂಗ್ಲರ್ ಬ್ರಿಡ್ಜ್ ಮರಗಳ ಬೇರುಗಳು ದೇವಾಲಯದ ಕಲ್ಲುಗಳ ಮಧ್ಯೆ ಬೆಳೆದು ಅವುಗಳನ್ನು ಸುತ್ತಿಕೊಂಡು ನೈಸರ್ಗಿಕ ಟೇಪ್ಗಳಂತೆ ಕಟ್ಟಿ ಹಾಕಿವೆ. ಇದು ಪ್ರಕೃತಿಯು ಮಾನವ ನಿರ್ಮಿತ ರಚನೆಯನ್ನು ಹೇಗೆ ತನ್ನದಾಗಿಸಿಕೊಳ್ಳುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಫ್ಯಾಕ್ಟ್ ನಂಬರ್ 6. ಅಪರೂಪದ ಮೀನು, ಅಪರೂಪದ ಕಾಫಿ. ಟಾನ್ಲೆ ಸಾಪ್ ಸರೋವರವು ಜಗತ್ತಿನ ಅತ್ಯಂತ ದೊಡ್ಡ ಮೀನುಗಾರಿಕಾ ಸಂಪನ್ಮೂಲಗಳಲ್ಲಿ ಒಂದಾಗಿದೆ. ಇಲ್ಲಿ ವಿಶ್ವದ ಅತಿದೊಡ್ಡ ಸಿಹಿನೀರಿನ ಮೀನಾದ ಜೈಂಟ್ ಫ್ರೆಶ್ ವಾಟರ್ ಸ್ಟ್ರಿಂಗೇ ಎಂಬ ಬಹಳ ಅಪರೂಪದ ಮೀನಿದೆ ಮತ್ತು ಬಹಳ ಅಪರೂಪದ ತುಪ್ಪಳದ ಆಮೆ ಇಲ್ಲಿ ವಾಸಿಸುತ್ತದೆ. ಇದೇ ಸರೋವರದ ಪರಿಸರ ವ್ಯವಸ್ಥೆಯಲ್ಲಿ ಕಾಂಬೋಡಿಯಾದಲ್ಲಿ ಬೆಳೆಯುವ ಅಪರೂಪದ ಆಲಿವ್ ಗಾತ್ರದ ಕಾಫಿ ಬೀನ್ಸ್ ಸಹ ಬೆಳೆಯುತ್ತವೆ. ಈ ಕಾಫಿ ಅತ್ಯಂತ ಸುಗಂಧಯುಕ್ತ ಮತ್ತು ರುಚಿಕರವೆಂದು ಪರಿಗಣಿಸಲ್ಪಟ್ಟಿವೆ. ಫ್ಯಾಕ್ಟ್ ನಂಬರ್ 5. 3 ದೇಶಗಳಲ್ಲಿ ಒಂದು. ಇದು ಒಂದು ಸರಳ ವಿಷಯ ಆದರೆ ಆಸಕ್ತಿದಾಯಕ ಸತ್ಯ. ಕಾಂಬೋಡಿಯಾದ ರಾಷ್ಟ್ರಧ್ವಜವು ವಿಶ್ವದಲ್ಲಿ ಕೇವಲ 3 ದೇಶಗಳ ಧ್ವಜಗಳಲ್ಲಿ ಒಂದಾಗಿದೆ. ಅದರ ಮೇಲೆ ನೈಜ ಕಟ್ಟಡ ಇದೆ. ಕಾಂಬೋಡಿಯಾ ಮತ್ತು ಅಫ್ಘಾನಿಸ್ತಾನ ಮತ್ತು ಯುರೋಪ್ನ ಸಣ್ಣ ದೇಶವಾದ ಸಾನ್ ಮರಿನೋ ಮಾತ್ರ ಈ ವಿಶೇಷತೆಯನ್ನು ಹಂಚಿಕೊಳ್ಳುತ್ತವೆ. ಕಾಂಬೋಡಿಯಾದ ಧ್ವಜದ ಮೇಲೆ ಕೆಂಪು ಮತ್ತು ನೀಲಿ ಪಟ್ಟಿಗಳ ಮಧ್ಯ ಬಿಳಿ ಬಣ್ಣದಲ್ಲಿ ಅಂಕೋರ್ ವಾಟ್ನ ದೇವಾಲಯವನ್ನು ಚಿತ್ರಿಸಲಾಗಿದೆ. ಈ ಇಡೀ ದೇಶ ಗೌರವ ಮತ್ತು ಗರ್ವವನ್ನು ಒಂದೇ ಚಿತ್ರದಲ್ಲಿ ಇದು ಹೇಳುತ್ತದೆ. ಫ್ಯಾಕ್ಟ್ ನಂಬರ್ 4. ಹುಲಿ ಕಿಂಗ್ಡಮ್ನಿಂದ ಬುದ್ಧನ ದೇಶಕ್ಕೆ. ಕಾಂಬೋಡಿಯಾ ಇತಿಹಾಸ ಅನೇಕ ಹೆಸರುಗಳು ಮತ್ತು ಸಾಮ್ರಾಜ್ಯಗಳನ್ನು ನೋಡಿದೆ.
ಇದು ಒಮ್ಮೆ ಫುನಾನ್ ಮತ್ತು ಚೇನ್ಲಾ ಸಾಮ್ರಾಜ್ಯಗಳಾಗಿತ್ತು. ನಂತರ ಪ್ರಬಲ ಖೇಮರ್ ಸಾಮ್ರಾಜ್ಯ ಆಯಿತು. ಇದನ್ನು ಕೆಲವೊಮ್ಮೆ ಫ್ಲೀ ಸಾಮ್ರಾಜ್ಯ ಎಂದು ಸಹ ಕರೆಯಲಾಗುತ್ತಿತ್ತು. ಈಗ ಕಾಂಬೋಡಿಯಾ ಜನಸಂಖ್ಯೆ 97% ಥೇರವಾಡ್ ಬೌದ್ಧ ಧರ್ಮವನ್ನು ಅನುಸರಿಸುತ್ತಾರೆ. ಸನ್ಯಾಸಿಗಳ ಕಿತ್ತಳೆ ಬಣ್ಣದ ಕಾವಿ, ಸಮಾಧಾನ ಮತ್ತು ಸದ್ಗುಣದ ಬಗ್ಗೆ ಹೇಳಿಕೊಡುವ ದೇವಾಲಯಗಳು ದೇಶದ ಸಾಂಸ್ಕೃತಿಕ ನೆಲೆಯನ್ನು ರೂಪಿಸುತ್ತಾ ಬಂದಿವೆ. ಫ್ಯಾಕ್ಟ್ ನಂಬರ್ 3, ಪೈರಟ್ಸ್ ಆಫ್ ದಿ ಕ್ಯಾರಿಬಿಯನ್ನ ಕಾರ್ನಿವಾಲ್ ಆವೃತ್ತಿ. ನವೆಂಬರ್ನಲ್ಲಿ ಕಾಂಬೋಡಿಯಾದಲ್ಲಿ ಒಂದು ಬೃಹತ್ ನೀರಿನ ಹಬ್ಬ ನಡೆಯುತ್ತದೆ. ಅದರಲ್ಲಿ ಓಮ್ ತೂಕ್ ಅಥವಾ ವಾಟರ್ ಫೆಸ್ಟಿವಲ್. ಇದು ಪ್ರಪಂಚದಲ್ಲಿಯೇ ಅತಿದೊಡ್ಡ ಸಾಲು ದೋಣಿಗಳ ಸ್ಪರ್ಧೆಗಳಲ್ಲಿ ಒಂದಾಗಿದೆ. ನೂರಾರು ದೋಣಿಗಳು ಪ್ರತಿಯೊಂದು 80 ಪಟ್ಟು ರೋರ್ಸ್ಗಳೊಂದಿಗೆ ಟಾನ್ಲೆ ಸಾಪ್ ನದಿಯಲ್ಲಿ ಸ್ಪರ್ಧಿಸುತ್ತವೆ. ಇಡೀ ದೇಶದ ಉತ್ಸಾಹ, ಸಂಗೀತ ಮತ್ತು ಆಹಾರದೊಂದಿಗೆ ಈ ಹಬ್ಬ ನಡೆಯುತ್ತಿದೆ. ನೋಡಲು ನಿಜವಾಗಿಯೂ ಪೈರಟ್ಸ್ ಆಫ್ ದಿ ಕ್ಯಾರಿಬಿಯನ್ ಕಾರ್ನಿವಾಲ್ ಆವೃತ್ತಿಯಂತೆ ಇದು ಭಾಸವಾಗುತ್ತದೆ. ಫ್ಯಾಕ್ಟ್ ನಂಬರ್ 2, ಒಂದು ಕಾಂಬೋಡಿಯನ್ ವರ್ಷದಲ್ಲಿ 13 ಮಾಸಗಳಿವೆ. ಪಾಶ್ಚಾತ್ಯ ಗ್ರೆಗೋರಿಯನ್ ಕ್ಯಾಲೆಂಡರ್ ಬಳಸಿದರೂ ಕಾಂಬೋಡಿಯಾದಲ್ಲಿ ಸಾಂಪ್ರದಾಯಿಕ ಚಂದ್ರ ಕ್ಯಾಲೆಂಡರನ್ನೇ ಬಳಕೆಯಲ್ಲಿದೆ. ಇದು ನಮ್ಮಿಂದ ಭಿನ್ನವಾಗಿದೆ. ಇಲ್ಲಿ ವರ್ಷದಲ್ಲಿ 12 ಅಥವಾ 13 ತಿಂಗಳುಗಳು ಸಹ ಇರಬಹುದು. ಪ್ರತಿ 2 ರಿಂದ 3 ವರ್ಷಗಳಿಗೊಮ್ಮೆ ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತದೆ. ಇದನ್ನು ಮಿಕೇರಿಸ್ ಎಂದು ಕರೆಯಲಾಗುತ್ತದೆ. ಇವರ ಹೊಸ ವರ್ಷ ಚಾಲ್ ಚಾಮ್ನ ತೇಮ್ನೆ. ಇದು ಏಪ್ರಿಲ್ನಲ್ಲಿ ಬರುತ್ತದೆ ಮತ್ತು ಇದು ದೇಶದ ಅತಿದೊಡ್ಡ ಹಬ್ಬವಾಗಿದೆ. ಫ್ಯಾಕ್ಟ್ ನಂಬರ್ 1, ಆಹಾರದಲ್ಲಿ ಮೊಸಳೆ. ನಮ್ಮ ಪಟ್ಟಿಯಲ್ಲಿ ಕೊನೆಯದಾಗಿ ಕಾಂಬೋಡಿಯಾ ಆಹಾರ ಪ್ರೇಮಿಗಳಿಗೆ ಒಂದು ಸವಾಲು. ಇಲ್ಲಿ ನೀವು ಮಾರುಕಟ್ಟೆಗಳಲ್ಲಿ ವಿಚಿತ್ರವಾದ ಆಹಾರಗಳನ್ನು ನೋಡಬಹುದು. ಶೆಪ್ಪುರಿತ ಮೀನುಗಳು, ಜೇಡಗಳು, ಕೀಟಗಳು ಮತ್ತು ಸಣ್ಣ ಮೊಸಳೆಗಳು ಸಹ ಇಲ್ಲಿ ಮಾರಾಟಕ್ಕಿವೆ. ಇವುಗಳಲ್ಲಿ ಹಲವು ಸ್ಥಳೀಯರು ಮತ್ತು ತಮಿಳರು ಪ್ರೀತಿಸುವ ಸ್ನ್ಯಾಕ್ಗಳು ಸಹ ಇವೆ. ಆದರೆ ಸಾಂಪ್ರದಾಯಿಕ ಕಾಂಬೋಡಿಯನ್ ಆಹಾರವು ಅಮ್ಯಾಕ್, ಅಂದರೆ ನೆನೆಸಿದ ಮೀನಿನ ಪೇಸ್ಟ್ ಮತ್ತು ಹುಳಿ ಸೊಪ್ಪುಗಳ ಮೇಲೆ ಹೆಚ್ಚು ಒತ್ತು ನೀಡುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಕಾಂಬೋಡಿಯಾ ಈಶ್ವರನ ದೇವಾಲಯಗಳಿಂದ ಹಿಡಿದು ತೇಲುತ್ತಿರುವ ನಗರಗಳವರೆಗೆ ಈ ದೇಶದ ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿಯ ಅದ್ಭುತ ಮಿಶ್ರಣವಾಗಿದೆ. ಪ್ರತಿಯೊಂದು ದೇಶವು ತನ್ನದೇ ಆದ ರಹಸ್ಯಗಳನ್ನು ಹೊಂದಿದೆ. ಮತ್ತು ಮುಂದಿನ ಬಾರಿ ಮತ್ತೊಂದು ಹೊಸ ದೇಶದ ಬಗ್ಗೆ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.